ಇನ್ನು ಸರ್ಕಾರಿ ಉದ್ಯೋಗ ನೇಮಕ ವಿಳಂಬಕ್ಕೆ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ಧಾರವಾಡ ಶ್ರೀನಗರ ಬಳಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಲಾಗ್ತಾ ಇದೆ. 3-4 ವರ್ಷದಿಂದ ನೇಮಕಾತಿ ಆಗದೇ ಇರೋದಕ್ಕೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಪೊಲೀಸರ ವಿರೋಧದ ಮಧ್ಯೆಯೂ ಕೂಡ ವಿದ್ಯಾರ್ಥಿಗಳು ಹೋರಾಟವನ್ನ ಆರಂಭಿಸಿದ್ದಾರೆ. ಪ್ರತಿಭಟನೆಗೆ ಅನುಮತಿಯನ್ನು ಪಡೆದಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಲಾಗ್ತಿದೆ. ಹಲವು ವಿದ್ಯಾರ್ಥಿಗಳನ್ನ ಪೊಲೀಸರಿಗೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಸರ್ಕಾರಿ ಉದ್ಯೋಗ ನೇಮಕ ವಿಳಂಬಕ್ಕೆ ವಿದ್ಯಾರ್ಥಿಗಳು ಈಗ ಸಿಡಿದೆದ್ದಿರೋದು. ಧಾರವಾಡ ಶ್ರೀನಗರ ಬಳಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಪ್ರತಿಭಟನೆಗೆ ಅನುಮತಿಯನ್ನು ಪಡ್ಕೊಂಡಿಲ್ಲ ಅಂತ ಹೇಳಿ ಪೊಲೀಸರು ಪ್ರತಿಭಟನೆಗೆ ಅವಕಾಶವನ್ನ ಮಾಡಿಕೊಡದೇ ಇರೋದಕ್ಕೆ ನಿರ್ಧಾರವನ್ನ ಮಾಡಿದಂತಹ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳು. ಪೊಲೀಸರ ವಿರೋಧದ ಮಧ್ಯೆಯೂ ಕೂಡ ವಿದ್ಯಾರ್ಥಿಗಳ ಹೋರಾಟ ಮುಂದುವರೆದಿದೆ. ಪ್ರತಿಭಟನೆಗೆ ಅನುಮತಿ ಪಡೆದಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳನ್ನ ಪೊಲೀಸರು ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಚೆ ಕಡೆ ಕುಂಡಿಸೋಣ. ಈ ದೇಶ ಬೇಡ ಬೇಡ, ಈ ದೇಶ ಬಿಟ್ಟು ಹೋಗ್ತಾರಲ್ಲ ಎಂತ ಸರ್ಕಾರ ಯಾವ್ದನ್ನ ನಾ ಬರಂಗಿಲ್ಲ. ಅಲ್ಲ, ಯಾಕೆ ಅರೆಸ್ಟ್ ಮಾಡಿದ್ರು? ಗಾಡಿ ಪೀಡಿ ಕುಂದ್ರು ಹೊಡಿತಾರಂದ್ರಿ ಇವ್ರು. ಅಲ್ಲ, ಪೊಲೀಸ್ನ ಪರ್ಮಿಷನ್ ತಗೊಂಡಿದ್ರು ಹೋರಾಟಕ್ಕೆ? ಸುಮ್ಮನೆ ಕುಂದು ಚಾಕು ಹಾಕ್ತಿರಿ ನಾವು. ನಾವ್ ಯಾವ್ದಕ್ಕೆ ಬದಕ್ಬೇಕನ್ನ ಆಚರಣೆ ನಮ್ಗಿಲ್ಲ. ಯಾಕೆ ನೇಮಕಾತಿ ಆಗ್ತಾ ಇಲ್ವಾ? ನೇಮಕಾತಿಗಳು ಆಗ್ತಾ ಇಲ್ವಾ? ಹೆಂಗೆ ನೇಮಕಾತಿ ಅಲ್ಲ, ನಮ್ಗೆ ಅದಕ್ಕೂ ಸ್ವಾತಂತ್ರ್ಯ ಅನ್ನೋದೇ ಇಲ್ಲ ಈ ದೇಶದಾಗ. ನಾ ಯಾವ್ದನ್ನು ಬರಲ್ಲ, ಎಲ್ಲ ನೆನಪಿಟ್ಟು ಕೊಡ್ತೀವಿ. ಇದಕ್ಕೇನು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ತಮ್ಮ ಹೆಸರೇನು? ಕರೋಡಪತಿ ಎಲ್ಲಿಂತ್ರ? ಕುಂದಗೋಳ ತಾಲೂಕು. ಈ ದೇಶ ಬಾಳ್ ನನಗೆ ಮೋಸ ಮಾಡ್ತೀವತ್ತ. ನಾ ಯಾವ್ದನ್ನು ಮರೆಯಲ್ಲ, ಹುಷಾರಾಗಿರಿ. ಎಷ್ಟು ಮಂದಿಗೆ ಅರೆಸ್ಟ್ ಮಾಡಿದ್ರೆ? ನನ್ನ ಒಬ್ಬನ ಅರೆಸ್ಟ್ ಮಾಡಿರಿ. ಅಲ್ಲ, ಟೋಟಲ್ ಸ್ಟೂಡೆಂಟ್ಸ್ ಚಾ ಕುಡಿಯಕತ್ರ ಬರ್ತಾನಂದ್ರೆ ಯಾವ ಪೊಲೀಸವ ಅವ್ನ ನಾ ಬರೆಯಂಗಿಲ್ಲ. ಅವ್ರ ಅಂದ್ರೆ ನೀವು ಹೋರಾಟದಲ್ಲಿ ಭಾಗಿ ಆಗಿಲ್ಲ? ನಾ ಹೋರಾಟಕ್ಕೆ ಯಾವ್ದಕ್ಕೂ ಭಾಗಿಯಾಗಿಲ್ಲ. ಅಲ್ಲ, ಪರ್ಮಿಷನ್ ಕೊಟ್ಟಿಲ್ವಾ? ಪ್ರತಿಭಟನೆ ಪರ್ಮಿಷನ್ ಕೊಟ್ಟಿಲ್ಲ? ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದಾರೆ ಇವಾಗ? ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದಾರೆ? ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದಾರೆ? ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿದಾರೆ? ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಮೇಶ್, ಸರ್ಕಾರಿ ಉದ್ಯೋಗ ನೇಮಕಕ್ಕೆ ವಿಳಂಬ ಆಗ್ತಾ ಇದೆ ಅಂತ ಹೇಳಿ ವಿದ್ಯಾರ್ಥಿಗಳು ಸಿಡಿದೆದ್ದಿರೋದು, ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಈ ಪ್ರತಿಭಟನೆಗೆ ಅನುಮತಿ ಪಡ್ಕೊಂಡಿಲ್ಲ ಅನ್ನುವಂಥದ್ದು ಪೊಲೀಸರ ವಾದ, ಹಾಗಾಗಿ ಬಂಧನ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಸದ್ಯ ಯಾವ ರೀತಿಯಾಗಿ ನಡೀತಾ ಇದೆ, ಏನ್ ಬೆಳವಣಿಗೆ ಆಗ್ತಾ ಇದೆ ಇಲ್ಲಿ ಪರಮೇಶ್? ಎಸ್ ಮಧುಕರ್, ಏನಂತಂದ್ರೆ ಕಳೆದ 2 ತಿಂಗಳಿಂದಷ್ಟೇ ಏನಂತಂದ್ರೆ ಸರ್ಕಾರಿ ನೇಮಕಾತಿಗಳಾಗಬೇಕಂತ ಅಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ನೇಮಕಾತಿ ಆಗ್ಬೇಕಂತ ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದ್ರು. ಅದೇ ರೀತಿಯಾಗಿ ನಿನ್ನೆ ಕಳೆದ 2 ದಿನಗಳಿಂದಷ್ಟೇ ಪೊಲೀಸ್ ಕಮಿಷನರ್ ಕಡೆಯಿಂದ ಪರ್ಮಿಷನ್ ಪಡ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಪೊಲೀಸರು ಅವರಿಗೆ ಯಾವುದೇ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳು ನೇಮಕಾತಿ ಆಗುವಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಅಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳನ್ನ ಬಂಧಿಸುವಂತ ಕೆಲಸ ಆಯ್ತು. ಯಾಕಂತಂದ್ರೆ ಪೊಲೀಸ್ ಇಲಾಖೆಯಿಂದ ಯಾವುದೇ ಅನುಮತಿಯನ್ನು ಪಡೆದಿಲ್ಲ ಅನ್ನೋ ಕಾರಣಕ್ಕೆ ಸದ್ಯ ಸುಮಾರು 40ಕ್ಕೂ ಹೆಚ್ಚು ಪರೀಕ್ಷಾರ್ಥಿಗಳನ್ನ ಈಗ ಅರೆಸ್ಟ್ ಮಾಡಿರುವಂತದ್ದು. ಮತ್ತು ಜೊತೆಗೆ ಇಲ್ಲಿ ರೈತ ಸಂಘಟನೆಗಳು ಕೂಡ ಭಾಗಿಯಾಗಿದ್ದಾರೆ. ಮತ್ತೆ ಬೇರೆ ಬೇರೆ ಸಂಘಟನೆಗಳು ಕೂಡ ಇದೀಗ ಪ್ರತಿಭಟನೆಗೆ ಆಗಮಿಸ್ತಾ ಇದ್ದಾರೆ. ಯಾಕಂತಂದ್ರೆ ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಯಾವುದೇ ನಮಗೆ ಸರಿಯಾಗಿ ನೇಮಕಾತಿಗಳು ಆಗ್ತಾರೆ ಅಂತ ಸಾಕಷ್ಟು, ಅಂದ್ರೆ ರಾಜ್ಯದಲ್ಲಿ 3 ಲಕ್ಷಕ್ಕೂ ಹೆಚ್ಚು
ಪೋಸ್ಟ್ಗಳು ಖಾಲಿ ಇರುವ ಹಿನ್ನೆಲೆಯಲ್ಲಿ ಅಂದ್ರೆ ರಾಜ್ಯ ಸರ್ಕಾರ ನೇಮಕಾತಿಗಳನ್ನ ಮಾಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಜೊತೆಗೆ ಏನಂತಂದ್ರೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಅಂದ್ರೆ ಕೆಲವೊಂದಿಷ್ಟು ನೋಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಅಮಾಯಕರನ್ನು ಕೂಡ ಬಂಧನ ಮಾಡುವಲ್ಲಿ ಪೊಲೀಸರು ಮುಂದಾಗಿದ್ದಾರೆ ಅಂತೇಳಿ ಈಗಾಗಲೇ ಧಾರವಾಡದ ಕುಂದಗೋಳದ ಒಬ್ಬ ಯುವಕ ಮಾತಾಡ್ತಾ ಇದ್ದ. ಪೊಲೀಸ್ ಇಲಾಖೆ ಸುಖ ಸುಮ್ನೆ ಇಲ್ಲಿರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪನ ಸದ್ಯ ಆತ ಹೇಳಿರುವಂತದ್ದು. ಸೊ ಸದ್ಯ ಈಗ ಏನಂತಂದ್ರೆ ಪೊಲೀಸರು ಕೆಲವೊಂದು 50ಕ್ಕೂ ಹೆಚ್ಚು ಜನರನ್ನ ಬಂಧನ ಮಾಡಿದ ಬಳಿಕ ಏನಂದ್ರೆ ಸದ್ಯ ಪ್ರತಿಭಟನೆ ತಿಳಿಯಾಗಿದೆ ಅಂತ ಹೇಳ್ಬೋದು. ಪೊಲೀಸ್ ಇಲಾಖೆನೂ ಕೂಡ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಮನವೊಲಿಸಲಿಕ್ಕೆ ಮುಂದಾಗಿದ್ದಾರೆ ಮಧುಕರ್. ಸೊ ಅಂದ್ರೆ ಈಗ ಪ್ರತಿಭಟನೆ ಸದ್ಯ ಎಲ್ಲವೂ ಕೂಡ ಶಾಂತ ಆಗಿದೆ. ಒಂದಷ್ಟು ವಿದ್ಯಾರ್ಥಿಗಳನ್ನು ಕೂಡ ಅರೆಸ್ಟ್ ಮಾಡಿದ್ರು. ಅವರನ್ನ ಬಿಡ್ಲಾಗಿದೆ ಹೇಗೆ ಅಂತ? ಎಸ್ ಮಧುಕರ್, ಏನಂತಂದ್ರೆ ಈಗಾಗಲೇ 45ರಿಂದ 50ಕ್ಕೂ ಹೆಚ್ಚು ಪರೀಕ್ಷಾರ್ಥಿಗಳನ್ನ ಬಂಧನ ಮಾಡಿ ಅವ್ರನ್ನ ಈಗ ಒಂದಿನ ಸಬರ್ಬನ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಕರೆದುಕೊಂಡು ಹೋಗಿರುವಂತದ್ದು. ಜೊತೆಗೆ ಯಾರು ಪ್ರತಿಭಟನೆಯ ನೇತೃತ್ವನ ವಹಿಸಿದ್ರು ಅವರನ್ನ ಸದ್ಯ ಬಂಧನ ಮಾಡಿ ಅವರಿಗೆ ಪೊಲೀಸ್ ಇಲಾಖೆಯಿಂದ ಯಾವುದೇ ಪರ್ಮಿಷನ್ ನೀವು ತೆಗೆದುಕೊಂಡಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮನ್ನ ಬಂಧನ ಮಾಡಿದ್ದೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ವಿದ್ಯಾರ್ಥಿಗಳು ಕೂಡ ನಮ್ಮನ್ನ ಬಿಡುಗಡೆ ಮಾಡಬೇಕು, ಜೊತೆಗೆ ಸರ್ಕಾರಕ್ಕೆ ಪೊಲೀಸ್ ಇಲಾಖೆನೂ ಕೂಡ ಒತ್ತಾಯನ ಮಾಡಬೇಕು. ನಮಗೆ ನೇಮಕಾತಿಗಳಿಗೆ ವಿವಿಧ ಇಲಾಖೆಗಳನ್ನ ಅರ್ಜಿಯನ್ನ ಕರಿಬೇಕು, ವಿದ್ಯಾರ್ಥಿಗಳಿಗೆ ನೇಮಕಾತಿಗಳಿಗೆ ಆಗ್ರಹಿಸಿ ಏನು ಹೋರಾಟ ಮಾಡ್ತಾ ಇದ್ರು ಇವೆಲ್ಲವನ್ನು ಏನಂತಂದ್ರೆ ಆಕ್ರೋಶನ ವ್ಯಕ್ತಪಡಿಸಿ ಹೋರಾಟನ ಮಾಡ್ತಾ ಇದ್ರು. ಸದ್ಯ ಈಗ ಪೊಲೀಸರು ಪ್ರತಿಭಟನೆಯನ್ನ ತಿಳಿಗೊಳಿಸಿರುವಂತದ್ದು ಮಧುಕರ್. ಓಕೆ, ಥ್ಯಾಂಕ್ ಯು ಪರಮೇಶ್ವರ್ ಡೀಟೇಲ್ಸ್ಗೆ. ಈಚೆ ಕಡೆ ಕುಣಿಸೋಣ. ಈ ದೇಶ ಬೇಡ ಬೇಡ, ಈ ದೇಶ ಬಿಟ್ಟು ಹೋಗ್ತಾರಲ್ಲ ಎಂತ ಸರ್ಕಾರ ಇದ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.